ಇವರೆಲ್ಲ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾದವರು. ಇವರ ಪೈಕಿ ಈ ರೂಪಶ್ರೀ ಇವತ್ತಿನ ದಿನ ತನ್ನ ಬದುಕಿನ ಹೋರಾಟವನ್ನೇ ಮುಗಿಸಿದ್ದಾಳೆ. 25ನೇ ವಯಸ್ಸಿಗೆ ಬದುಕಿಗೆನೆ ಫುಲ್ ಸ್ಟಾಪ್ ಬಿದ್ದಾಯಿತು. ಇಬ್ಬರು ಪುಟ್ಟ ಮಕ್ಕಳನ್ನ ಮನೆಯಲ್ಲಿ ಮಲಗಿಸಿ ಹೋಗಿ ಹೀಗೆ ಬರ್ತೀನಿ ಅಂತ ಮೈಸೂರಿನ KR ಆಸ್ಪತ್ರೆಗೆ ಬಂದವಳು ವಾಪಸ್ ಹೋಗಲೇ ಇಲ್ಲ. ಅದ್ಯಾರು ಆಕೆಯ ಬದುಕಿನ ಜೊತೆ ಆಡಿಬಿಟ್ರು ಅನ್ನೋದು ಕೂಡ ಕುಟುಂಬದವರಿಗೆ ಸರಿಯಾಗಿ ಗೊತ್ತಿಲ್ಲ. ಏನಾಯ್ತು ಅನ್ನೋದು ಅರ್ಥ ಆಗ್ತಾನೇ ಇಲ್ಲ. KR ಹಾಸ್ಪಿಟಲ್ ಅಥವಾ ಚೆಲುವಂಬ ಆಸ್ಪತ್ರೆ ಅಂತ ಕರೆಸಿಕೊಳ್ಳುವಂತಹ ಇದು ಸುಮಾರು 400ಕ್ಕೂ ಹೆಚ್ಚು ಬೆಡ್ ಫೆಸಿಲಿಟಿ ಇರುವಂತಹ ಮೈಸೂರಿನ ದೊಡ್ಡ ಆಸ್ಪತ್ರೆಗಳಲ್ಲಿ ಒಂದು. ಮೈಸೂರು ಮೆಡಿಕಲ್ ಕಾಲೇಜ್ಗೆ ಅಟ್ಯಾಚ್ ಆಗಿರುವಂತಹ ಈ ಆಸ್ಪತ್ರೆಗೆ ಪ್ರತಿನಿತ್ಯ 100 ರೋಗಿಗಳು ಬರ್ತಾರೆ. ಆದರೆ ಕಳೆದ ವಾರ ನಂಜನಗೂಡಿನ ಚಿಕ್ಕ ಕವಲಂದೆ ಗ್ರಾಮದಿಂದ ಬಂದವಳು ಯಾವುದೋ ಕಾಯಿಲೆ ಬಿದ್ದವಳಲ್ಲ, ಸರ್ಕಾರನೇ ಮಾಡಿಸಿ ಅಂತ ಹೇಳೋ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಅನ್ನು ಮಾಡಿಸ್ಕೊಳ್ಳೋದಕ್ಕೆ ಅಂತ ಬಂದಳು. ಮಂಗಳವಾರ ಬಂದವಳನ್ನ ವೈದ್ಯರು ಪರೀಕ್ಷಿಸಿ ಬುಧವಾರ ಬರೋದಕ್ಕೆ ಹೇಳ್ತಾರೆ. ಮರುದಿನ ಆಕೆ ಬಂದು ಅಡ್ಮಿಟ್ ಆಗ್ತಾಳೆ. ನಂತರ ಶುಕ್ರವಾರ ಬೆಳಗ್ಗೆ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋದಂಥ ವೈದ್ಯರು ಮಧ್ಯಾಹ್ನವಾದರೂ ವಾಪಸ್ ಕರ್ಕೊಂಡು ಬರೋದೇ ಇಲ್ಲ. ಏನಾಯಿತು ಅಂತ ವೈದ್ಯರನ್ನ ವಿಚಾರಿಸಿದ್ರೆ ಲೋ BP ಆಪರೇಷನ್ ಶುರು ಮಾಡೇ ಇಲ್ಲ ಅಂತ ಹೇಳಿದ್ರು. ಆದರೆ ನಂತರ ಹಾರ್ಟ್ ಅಟ್ಯಾಕು ಅದು ಇದು ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಕ್ರಿಟಿಕಲ್ ಕಂಡೀಷನ್ ಇದೆ ಅಂತ ಕಂಗಾಲಾದರು. ಹೋಗಿ ರೂಪಶ್ರೀಯನ್ನು ನೋಡಿದ್ರೆ ಆಕೆಗೆ ಪ್ರಜ್ಞೆಯೇ ಇಲ್ಲ. ಪ್ರಜ್ಞೆನೇ ಇಲ್ಲ. ಬೆಳಿಗ್ಗೆ ನಾವು ಬುಧವಾರ ದಿನ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ಗೋಸ್ಕರ KR ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. ಗುರುವಾರ ಮಾಡ್ತೀವಿ ಅಂತ ಹೇಳಿದ್ರೆ ಗುರುವಾರ ಮಾಡಲಿಲ್ಲ. ಶುಕ್ರವಾರ ಬೆಳಗ್ಗೆ 9 ಗಂಟೆ 8:30 9 ಗಂಟೆಗೆ ಥಿಯೇಟ್ರಿಗೆ ಕರ್ಕೋರು ಆಪ್ರೇಷನ್ ಥಿಯೇಟ್ರಿಗೆ. 3 ಗಂಟೆ ನಮಗೇನು ಇನ್ಫಾರ್ಮೇ ಮಾಡಲಿಲ್ಲ. 3:15 ಸೀರಿಯಸ್ಸು ಕೇಸು ಅಂದರು. ಯಾಕೆ ಏನು ಅಂದರೆ ಅದೇನು ಸರಿಯಾಗಿ ಹೇಳಿ ಏನು ವಿವರಣೆ ಹೇಳಲಿಲ್ಲ ನಮಗೆ. ಆಪ್ರೇಷನ್ ಶುರು ಮಾಡಿದ್ದೀವಿ, ಇನ್ನೂ ಶುರು ಮಾಡಲೇ ಇಲ್ಲ ನಾವು. ಅಷ್ಟಕ್ಕೆ BP ಲೋ ಆಯಿತು, ಹಾರ್ಟ್ ಬೀಟ್ ಕಡಿಮೆ ಆಯಿತು. ಏನಾಗ್ತಾ ಇದೆ ಅಂತ ಮನೆಯವ್ರಿಗಂತೂ ಗೊತ್ತಾಗಲ್ಲ. ಅವರು ವೈದ್ಯರ ಮೇಲೆ ಭಾರ ಹಾಕಿ ಕೂತಿದ್ರು. ಅಷ್ಟಕ್ಕೂ ಈ ಸಂತಾನ ಹರಣ ಆಪರೇಷನ್ ಅನ್ನ ಯಾರು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ ಅಲ್ವಾ, ಎಲ್ಲರೂ ಮಾಡಿಸ್ಕೊಳ್ಳೋದೆ ಅನ್ನೋ ಥರ ಇರ್ತಾರೆ. ಹಾಗಾಗಿ ರೂಪಶ್ರೀ ಕೂಡ ಯಾವುದೇ ಭಯ ಇಲ್ಲದೆ ಆಪರೇಷನ್ ಥಿಯೇಟರ್ ಒಳಗೆ ನಡೆದು ಹೋದ್ರು. ನಂತರ ನೋಡಿದ್ರೆ ಕೆಲವೇ ಗಂಟೆಗಳಲ್ಲಿ ಜೀವಂತ ಶವವಾಗಿ ಹೋಗಿದ್ಲು. KR ಆಸ್ಪತ್ರೆಯ ವೈದ್ಯರು ನಮ್ಮ ಹತ್ರ ಆಗಲ್ಲ, ಅಪೋಲೋಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ರು. ಇಲ್ಲಿಗೆ ಬಂದು ಏನಾಗಿದೆ ಅಂತ ಕೇಳಿದ್ರೆ ಅವರು ಹೇಳಿದ್ದು ಲಿವರ್ ಡ್ಯಾಮೇಜ್ ಆಗಿದೆ ಅಂತ. ಅಪೋಲೋ ಕರ್ಕೊಂಡು ಹೋಗಿ ಅಂತ ರೆಫರ್ ಮಾಡಿದ್ದಾರೆ. ಆಗಿದೆ, ಪ್ರಾಬ್ಲಮ್ ಇದೆ ಹೋಗಿ ಅಂತೇಳಿ ಬರ್ಕೊಟ್ಟಿದ್ದಾರೆ. ಯಾವುದೇ ಮೆಸೇಜ್ ಇಲ್ಲ ಅಲ್ಲಿವರೆಗೂ. ಮತ್ತು ಲಿವರ್ ಡ್ಯಾಮೇಜ್ ಮಾಡಿದ್ದೀವಿ ಅಂತ ಕೂಡ ಹೇಳ್ತಾ ಇಲ್ಲ. ಇಲ್ಲಿ ಬಂದಮೇಲೆ ಅವ್ರು ಲಿವರ್ ಡ್ಯಾಮೇಜ್ ಆಗಿದೆ, ಅದನ್ನು ಆಪ್ರೇಷನ್ ಮಾಡಬೇಕು, ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕಂಟಿನ್ಯೂ ಮಾಡಿದ್ಮೇಲೆ ಸಕ್ಸಸ್ ಆಗಿದೆ ಏನು ಇವರು ಹೇಳ್ತಾ ಇಲ್ಲ. ಅವರು DH ಪಾಲಿ ಇನ್ನೊಬ್ಬರಲ್ಲಿ ಅವರು ಕೇರ್ ತಗೊಂಡಿಲ್ಲ ಇವತ್ತರೆಗೂ. ಕೋಮಾ ಸ್ಥಿತಿಲಿದ್ದಾರೆ. ಇವರು ಅಮೌಂಟ್ ಕಟ್ಟಿ ಅಂತ ಅವ್ರೆ, ಏನಾಗಿದೆ ಅಂತ ಮಾಹಿತಿ ಇಲ್ಲ. ಲಿವರ್ಗೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ಇದು ಮಾಡಿದ್ದಾರೆ. ಆದರೆ ಇವರೇ ಈ ರೋಗಿ ಕಡೆಯವರು ಕೇಳಿದಂಥ ಸಂದರ್ಭದಲ್ಲಿ ಅಂತಂದರೆ ಪೇಷಂಟ್ ಕಡೆಯವರು ಕೇಳಿದಂಥ ಸಂದರ್ಭದಲ್ಲಿ ಅವರಿಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ, ಆ ಕಾರಣಕ್ಕಾಗಿ ನಾವು ಆಪ್ರೇಷನ್ನೇ ಮಾಡಲಿಲ್ಲ ಅಂತಂತ ಸುಳ್ಳು ಹೇಳಿದ್ದಾರೆ. DHO ಮತ್ತು ಇವರು ಅಲ್ಲಿನ ಡೀನ್ ಏನಂತ ಹೇಳ್ತಾರೆ ಸರ್? ಈಗ ಡೀನ್ ಅವರು ತಕ್ಷಣವೇ ನಾವು ಈಗ ಒಂದು ಸಭೆ ಕರೆದು ಅದರ ಬಗ್ಗೆ ಒಂದು ಸಮಿತಿ ರಚಿಸಿ ತನಿಖೆ ಮಾಡಿಸ್ತೀವಿ, ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತಂತ ಹೇಳ್ತಾ ಇದ್ದಾರೆ. ಆದರೆ ಇದು ತೀರಾ ನೆಗ್ಲಿಜೆನ್ಸಿಂದ ಕೂಡಿರೋಂಥದ್ದು. ಆ ವೈದ್ಯರ ನೆಗ್ಲಿಜೆನ್ಸಿಗೆ ರೂಪಶ್ರೀ ಸತ್ತು ಮಲಗಿದಾಳೆ. ಸಂತಾನ ಹರಣ ಆಪರೇಷನ್ಗೆ ಅಂತ ಬಂದವಳು ಹೀಗೆ ಹೆಣವಾಗಿ ಮಲಗ್ತಾಳೆ ಅಂದರೆ ಯಾರಿಂದಲೂ ಊಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಚೆಲುವಂಬ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯ ಇದು. ನಾವು ಸಣ್ಣ ಫ್ಯಾಮಿಲಿ ಆಪ್ರೇಷನ್ಗೋಸ್ಕರ ಅಲ್ಲಿ ಅಡ್ಮಿಟ್ ಮಾಡಿದ್ದು. ನಾವು ಓಪನ್ ಸರ್ಜರಿ ಆಪ್ರೇಷನ್ ಹಾರ್ಟ್ ಓಪನ್ ಮಾಡಿ ನೀವು ಆಪ್ರೇಷನ್ ಮಾಡಿಕೊಡಿ ಅಂತ ಅಡ್ಮಿಟ್ ಮಾಡಲಿಲ್ಲ. ಅಲ್ಲಿಗೆ ಒಂದು ಸಣ್ಣ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಇವ್ರು ಹಿಂಗೆ ಮಾಡಿದ್ರೆ ಏನು ರೀತಿ ನಾವು ಇದು ಮಾಡ್ಬೇಕು ಸರ್ ಇವರು ಅಲ್ವಾ? ಮತ್ತೆ ಯಾವುದೋ ದೊಡ್ಡ ಆಪರೇಷನ್ನು, ಸಿಕ್ಕಾಪಟ್ಟೆ ಕಾಂಪ್ಲಿಕೇಶನ್ ಇರುವಂಥದ್ದು, ಅದರಲ್ಲಿ ಏನಾಗುತ್ತೆ ಹೇಳೋದಕ್ಕಾಗಲ್ಲ ಅಂತ ಆಗಿದ್ರಪ್ಪ ದೇವರನ್ನ ಬೈದು ಸುಮ್ಮನಾಗಬಹುದಾಗಿತ್ತು. ಆದರೆ ಇದು ಅಂಥದ್ದಲ್ಲವಲ್ಲ. ಈಗ ಯಾರಿಗೂ ಕಲ್ಪನೆ ಮಾಡೋದಕ್ಕೆ ಆಗದಂಥ ಪ್ರಕರಣ ನಡೆದು ಹೋಗಿದೆ. ಇಬ್ಬರು ಪುಟ್ಟ ಮಕ್ಕಳು ಅನಾಥವಾಗಿಬಿಟ್ಟಿದ್ದಾರೆ.
ಈ ಮಕ್ಕಳನ್ನ ತೋರಿಸಿ ಈಗ ಇವರ ಕಥೆ ಏನು, ನಮ್ಮ ಬದುಕು ಹೇಗೆ, ಅಷ್ಟು ಪ್ರಜ್ಞೆ ಇಲ್ಲದೆ ಆಪರೇಷನ್ ಮಾಡಿ ಪ್ರಾಣ ತೆಗೆದವರು ಈಗ ಏನು ಹೇಳ್ತೀರಾ ಅಂತ ಆಸ್ಪತ್ರೆಯವ್ರನ್ನ ಕೇಳಿದ್ರೆ ಏನಂತಾರೆ ನೋಡಿ. ಈಗ ಸದ್ಯಕ್ಕೆ ಮೊದಲನೇ ಕಂತಾಗಿ 50,000 ರೂಪಾಯಿ ಕೊಡ್ತಾ ಇದ್ದೀವಿ. ಈಗಾಗಲೇ ಆಸ್ಪತ್ರೆ ಖರ್ಚು ವೆಚ್ಚ ಎಲ್ಲ ನಾನು ವರ್ಷಕ್ಕೆ ನಾವು ಒಪ್ಕೊಂಡಿದ್ದೀವಿ. ಅದನ್ನು ನಾವು ಮಾಡ್ತೀವಿ. ಆನಂತರ ಸರ್ಕಾರದಲ್ಲಿ ಕೆಲವು ಪ್ರೊಸೀಜರ್ಗಳಿವೆ. ಈಗಲೇ 50,000 ಚೆಕ್ ಕೊಡ್ತಾರಂತೆ. ಆ 50,000 ನೀವೇ ಇಟ್ಕೊಳ್ಳಿ, ರೂಪಶ್ರೀಯ ಹೆಣನೂ ಇಟ್ಕೊಂಡು ನಿಮ್ಮ ಸ್ಟೂಡೆಂಟ್ಗಳಿಗೆ ನೀವೇ ಹೇಗೆಲ್ಲ ಜನರನ್ನ ಸಾಹಿಸ್ಬೋದು ಅನ್ನುವಂಥ ಪಾಠ ಮಾಡಿ. ಅದ್ರ ಜೊತೆಗೆ ಈ ಮಕ್ಕಳನ್ನು ಇಟ್ಕೊಂಡ್ಬಿಟ್ಟು ನೀವೇ ಆ ತಾಯಿಯ ಪ್ರೀತಿಯನ್ನು ಕೊಟ್ಟು ಬೆಳೆಸಿ. ಇವರ ಮುಖಕ್ಕಿಷ್ಟು. ಇಂಥ ಟೈಮ್ನಲ್ಲಿ ಆಗಿರುವಂಥ ತಪ್ಪಿನ ಬಗ್ಗೆ ಸ್ವತಃ ನಿಂತು ವಿರೋಧಿಸಿ ಕ್ರಮ ತಗೊಳ್ಳೋದು ಬಿಟ್ಟು 1000ನೋ ಲಕ್ಷನೋ ಕೊಟ್ಟು ಕಳಿಸ್ತೀವಿ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ಇಂಥ ಘಟನೆ ನಿಮ್ಮ ಮನೆಯವರಿಗೆ ಆಗಿದ್ರೆ ಸುಮ್ಮನೆ ಇರ್ತಾ ಇದ್ರಾ? ಈಗ ನಿಮ್ಮ ಚೆನ್ನಾಗಿರೋ ಹುಡುಗಿನ ಕರ್ಕೊಂಬಂದು ಹಾಸ್ಪಿಟಲ್ ಸೇರಿಸಿ KRS ಹಾಸ್ಪಿಟ್ಲಿಗೆ ಮಾಮೂಲಿ ಹೆಂಗೆ ಹೋದ್ವಿ ಹಂಗೆ ಬಂದ್ವಿ. ಇವರು ಮಂಗಳವಾರ ನಾವು ಕರ್ಕೊಂಬಂದ್ವಿ, ಬಟ್ ಡೇಟ್ ಗೊತ್ತಿಲ್ಲ. ನಾವು ಈಗ ತೊಂದರೆಲಿದ್ದೀವಿ ಭಾರಿ. ಮಂಗಳವಾರ ಕರ್ಕೊಂಬಂದು ಮಂಗಳವಾರ ಟೆಸ್ಟ್ ಮಾಡಿಬಿಟ್ಟು ನಾಳೆ ಕರ್ಕೊಂಡು ಬುಧವಾರ ಅಂತ ಹೇಳಿದ್ರು. ಬುಧವಾರ ಗುರುವಾರ ಹಿಡಿದು ಹಾಸ್ಪಿಟ್ಲ್ ಇಟ್ಕೊಂಡಾರೆ ಇವರು. ಇಟ್ಕೊಂಡು ಶುಕ್ರವಾರ ಇದು ಮಾಡ್ತೀವಿ ಅಂದ್ಬಿಟ್ಟು ಶುಕ್ರವಾರ ದಿನ 5:05 ಸಾಯಿಸ್ಬಿಟ್ಟು ನಮ್ಗೆ ಅಪೋಲೋ ಹಾಸ್ಪಿಟಲ್ ಕಳಿಸಿದ್ದಾರೆ ಇವರು. ಅದನ್ನ ಕೇಳಿ ಫಸ್ಟು. ಇವ್ರು ಕೇಳೋದಲ್ಲ ಇವ್ರದ್ದು. ಇವ್ರ ಪರಿಹಾರ ಬೇಕಾಗಿಲ್ಲ ನಮ್ಗೆ, ಸರಿನಾ? ನಮ್ಗೆ ಜೀವ ಬೇಕು ಅಷ್ಟೇ. ನಮ್ಗೆ ಕೊಟ್ರೆ ನಾವು ಒಪ್ಕೊಳ್ಳೋದು. ಇವ್ರು 5 ಲಕ್ಷ ನಮ್ಗೆ ಬೇಕಾಗಿಲ್ಲ. ನಮ್ಗೆ ಜೀವ ಬೇಕು ನಮ್ಗೆ ಅಷ್ಟೇ. ಈಗ ಹುಡುಗಿ 20 ಹುಡುಗಿ ಅವಳು D.Ed ಮಾಡಿದ್ಲು, 2 ಮಕ್ಳು ನೋಡಿಲ್ಲ. ಇವನೊಬ್ಬ 2 ಮಕ್ಳು ಇದಾವೆ. ಇವ್ರಿಗೆ ಏನ್ ಮಾಡ್ತಾರೆ ಈಗ ಹೇಳಿ, ಏನ್ ಮಾಡ್ತೀರಾ ಈಗ ಅಂತ ದಬಾಯಿಸಿ ಕೇಳಿದ್ರೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಹೇಳೋದು ಹೀಗೆ. ಇನ್ನು ಮುಂದೆ ಅಂತಂದರೆ ಸರ್ಕಾರದಿಂದ ಬರೋಂಥದ್ದು ಏನಂದರೆ ನಮ್ಮ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ 2 ಲಕ್ಷ ರೂಪಾಯಿ ಕಾಂಪೆನ್ಸೇಷನ್ ಕೊಡ್ತಾರೆ. ಅದಕ್ಕೆ ಕೆಲವೊಂದು ಪ್ರೊಸೀಜರ್ ಇದೆ. ಅದೇನಂತಂದರೆ ಸಂಬಂಧಪಟ್ಟ ವೈದ್ಯಾಧಿಕಾರಿ PHC ವೈದ್ಯಾಧಿಕಾರಿ ನಮಗೆ ಒಂದು ಅಪ್ಲಿಕೇಶನ್ ಬರುತ್ತೆ. ಅದನ್ನು ಫಾರ್ವರ್ಡ್ ಮಾಡಿದ್ರೆ ಸರ್ಕಾರ ಕಳಿಸ್ಬಿಟ್ಟು ಅದು ಬಂದೇ ಬರುತ್ತೆ, ಎಲ್ಲೂ ಹೋಗಲ್ಲ, ಮಿಸ್ ಆಗೋ ಚಾನ್ಸ್ ಇಲ್ಲ. ಯಾಕಂದರೆ ಇದು ನ್ಯಾಷನಲ್ ಪ್ರೋಗ್ರಾಮು, ಕೊಟ್ಟೇ ಕೊಡಬೇಕು, ಯಾವುದೇ ಥರದ ತೊಂದರೆ ಲೋಪ ಆಗಲ್ಲ. ಅದು ಬಂದ ತಕ್ಷಣ ನಾವು 2 ಲಕ್ಷ ರೂಪಾಯಿನ ಸಂದಾಯ ಮಾಡ್ತೀವಿ. ಇದು ನಮ್ಮ ಸರ್ಕಾರ ನಮ್ಮ ಜೀವಕ್ಕೆ ಕಟ್ಟುವಂಥ ಬೆಲೆ, ಆ ಮಕ್ಕಳಿಬ್ಬರನ್ನ ಅನಾಥರನ್ನಾಗಿಸಿದ್ದಕ್ಕೆ ಕಟ್ಟುವಂಥ ಬೆಲೆ. ಅಂದಹಾಗೆ ಒಂದು ಹಂತದಲ್ಲಿ KR ಆಸ್ಪತ್ರೆಯವರು ತಮ್ಮಿಂದ ಯಾವ ತಪ್ಪು ಆಗಿಲ್ಲ, ಎಂಥ ನೆಗ್ಲಿಜೆನ್ಸಿನೂ ನಡೆದಿಲ್ಲ ಅನ್ನೋ ಥರದಲ್ಲಿ ಮಾತಾಡೋ ಪ್ರಯತ್ನನೂ ಮಾಡಿದ್ರು. ಆದರೆ ನೊಂದ ಜನ ಬಿಡಲಿಲ್ಲ. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯ ಕಾಂಪ್ಲಿಕೇಶನ್ ಆಗಿ ಶ್ರೀಮತಿ ರೂಪಶ್ರೀ ಅವರು ಶುಕ್ರವಾರ ಚಲುವಾಂಬ ಆಸ್ಪತ್ರೆಯಲ್ಲಿ ಕಾಂಪ್ಲಿಕೇಶನ್ಗೊಳಗಾಗಿ ನಮ್ಮಲ್ಲಿ ಸೂಕ್ತ ಚಿಕಿತ್ಸೆ ಕೊಟ್ಟು ಕೆಲವು ಹೆಚ್ಚಿನ ಚಿಕಿತ್ಸೆ ಬೇಕಾದ್ರಿಂದ ಈಗ ಅಪೋಲೋ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ವಿ. ಅಲ್ಲಿ ಅವರಿಗೆ ಒಂದು ಶಸ್ತ್ರಚಿಕಿತ್ಸೆಯಾಗಿ ಒಳಗಡೆ ಮಾಡಬೇಕಾಗಿರೋ ಆಪರೇಷನ್ ಆಗಿಲ್ಲ, ಬೇರೆದೇ ಆಗಿದೆ. ಅದೇನೇನು ಪ್ರಯೋಗ ಮಾಡೋದಕ್ಕೆ ಹೋದ್ರೋ ಅಥವಾ ಕಿಡ್ನಿ ಕದಿಯೋದಕ್ಕೆ ಹೋದ್ರೋ ಅನ್ನುವಂಥ ಅನುಮಾನ ಈಗ ರೂಪಶ್ರೀಯ ಮನೆಯವರನ್ನ ಕಾಡ್ತಾ ಇದೆ. ಅಲ್ಲಿ ಇವರು ಕಿಡ್ನಿ ಕದ್ದಿರ್ಬೇಕು ಒಳಗಡೆ. ಅಲ್ಲಿ ನಾವು ಆಪ್ರೇಷನ್ಗೆ ಶುರುನೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕರ್ಕೊಂಡು ಕೇಳಿದ್ರೆ ಓಲಾಗಿದೆ ಅಂತ ಹೇಳ್ತಿದ್ದಾರೆ ಡಾಕ್ಟ್ರು. ಇಲ್ಲಿ ಇದಕ್ಕೆ ಕರ್ಕೊಂಡು ಅಡ್ಮಿಟ್ ಮಾಡಿದಾಗ ಓಲಾಗಿದೆ, ಬ್ಲಡ್ ಹೋಗ್ತಾ ಇದೆ, ಬ್ಲಡ್ ನಿಲ್ಸೋಕ್ಕೋಸ್ಕರ ಆಪರೇಷನ್ ಮಾಡಬೇಕು ಅಂದರು. ಇವರು ಅದೇನೇ ಮಾಡಿಸಿದ್ರು ರೂಪಶ್ರೀ ಬದುಕುಳಿಲಿಲ್ಲ. ಚಿಕಿತ್ಸೆಗೆ ಸ್ಪಂದಿಸದೆ ಸತ್ತು ಹೋಗೇ ಬಿಟ್ಲು. ಈಗ ಸ್ವಲ್ಪ ಕಾಸು ಕೊಡ್ತೀವಿ, ತಗೊಂಡು ಹೋಗಿ ಅನ್ನೋ ಥರದಲ್ಲಿ KR ಆಸ್ಪತ್ರೆಯವರು ಮಾತಾಡ್ತಾ ಇದ್ದಾರೆ. ಅಷ್ಟಕ್ಕೂ ಅವಳು ನಮ್ಮ ಆಸ್ಪತ್ರೆಯಲ್ಲಿ ಸತ್ತೋಗಿಲ್ವಲ್ಲ ಅನ್ನೋ ರೀತಿಯಲ್ಲೂ ಇದೆ ಅವರ ಮಾತಿನ ವರಸೆ. ಅವರು ಇಲ್ಲಿ ಚಿಕಿತ್ಸೆಗೆ ಸ್ಪಂದಿಸದೆ ಇಲ್ಲಿ ಮರಣ ಹೊಂದಿದ್ದಾರೆ. ಇದು ರಾಷ್ಟ್ರೀಯ ಕಾರ್ಯಕ್ರಮ ಆದ್ದರಿಂದ ಸರ್ಕಾರದ ವತಿಯಿಂದ ಈಗಾಗಲೇ ಅವರಿಗೆ 50,000 ರೂಪಾಯಿ ತಕ್ಷಣ ಕಾಂಪೆನ್ಸೇಷನ್ ಕೊಟ್ಟು 2 ಲಕ್ಷ ನಂತರ ಅದನ್ನು ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ವಿ. ಈಗಾಗಲೇ ಆಸ್ಪತ್ರೆಯಲ್ಲಾಗಿರೋ ಖರ್ಚು ವೆಚ್ಚನ ನಾವು ಭರಿಸೋದಕ್ಕೆ ಒಪ್ಕೊಂಡಿದ್ವಿ. ಅದೇ ರೀತಿ ನಾವು ಪತ್ರ ಕೂಡ ಆಸ್ಪತ್ರೆಗೆ ಕೊಟ್ಟಿದ್ದೀವಿ. ಅವ್ರಿಗೆ ಯಾವುದೇ ರೀತಿ ಖರ್ಚು ಬರೋದಿಲ್ಲ. ಹೌದು ಸ್ವಾಮಿ, ಸತ್ತೇ ಹೋದ್ಲಲ್ಲ, ಇನ್ಯಾವತ್ತೂ ಯಾವ ಖರ್ಚು ಬರಲ್ವಲ್ಲ. ಇವ್ರ ಥರಾನೇ ಬೇರೆ ಎಲ್ಲ ಆಸ್ಪತ್ರೆಗಳವರು ಹೇಳೋದಕ್ಕೆ ಶುರು ಮಾಡಿದ್ರೆ ಯಾರು ಕ್ರಿಟಿಕಲ್ ಪರಿಸ್ಥಿತಿಯಲ್ಲಿರೋರನ್ನ ದಾಖಲು ಮಾಡ್ಕೊಳ್ಳೋದೇ ಇಲ್ವೇನೋ. ಮೊನ್ನೆ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯವರು ಆ ಮಗುವನ್ನ ಅಡ್ಮಿಟ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡದೇ ಇದ್ದಿದ್ರೆ ಇಷ್ಟೊತ್ತಿಗೆ ಆ ಕಂದನ ಮನೆಯವರದ್ದು ಇದೇ ಸ್ಥಿತಿ ಆಗಿರೋದು. ಈ ಮಗುನೂ ಅಷ್ಟೇ ಕಾಯಿಲೆಯಿಂದ ಆಸ್ಪತ್ರೆಗೆ ಹೋಗಿರ್ಲಿಲ್ಲ. ಅವರ ಶಾಸ್ತ್ರದ ಪ್ರಕಾರ ಮುಂಜಿ ಮಾಡಿಸೋದಕ್ಕೆ ಕರ್ಕೊಂಡು ಹೋಗಿದ್ರು. ಮೈಸೂರಿನ ಅಲ್ ಅನ್ಸರ್ ಆಸ್ಪತ್ರೆಯವರು ಪದೇ ಪದೇ ಹಾಕ್ತಾ ಇದ್ದಂಥ ಮುಂಜಿ ಮಾಡ್ತೀವಿ ಅನ್ನುವಂಥ ಅಡ್ವರ್ಟೈಸ್ಮೆಂಟ್ ಅನ್ನು ನೋಡಿ ಕರ್ಕೊಂಡು ಹೋದವರು ಕಂಗಾಲಾಗೋ ಹಾಗಾಗೋಗಿತ್ತು. ಆ ಮಗುವಿನ ಪರಿಸ್ಥಿತಿ ನಿಜಕ್ಕೂ ಚಿಂತಾಜನಕವಾಗಿತ್ತು. ಅಲ್ ಅನ್ಸರಲ್ಲಿ ಡಾಕ್ಟರ್ಸ್ ಏನಿದೆ ತುಂಬ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ ಸರ್. ಬಿಕಾಸ್ ಆಫ್ ಅವರು ಅನಸ್ತೀಶಿಯಾ ಕೊಡೋ ಅವಶ್ಯಕತೆನೇ ಇಲ್ಲ ಅಂದ್ಕೊಳ್ತೇನೆ. ಜಸ್ಟ್ ನಾವು ಹೋಗಿದ್ದು ಮುಂಜಿ ಶಾಸ್ತ್ರ ಮಾಡಿಸೋದಕ್ಕೆ.
ಬಟ್ ಅದರಲ್ಲಿ ಅವ್ರೇನು ಮಾಡಿದ್ದಾರೆ, ಜನರಲ್ ಅನಸ್ತೀಷಿಯಾ ಕೊಟ್ಟಿದ್ದಾರೆ. 2 years ಮಗುಗೆ ಜನರಲ್ ಅನಸ್ತೀಷಿಯಾ ಕೊಡೋ ಅವಶ್ಯಕತೆ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ಆ ಅನಸ್ತೀಷಿಯಾ ಪವರಿಂದನೋ ಏನೋ ಗೊತ್ತಿಲ್ಲ, ನನ್ನ ಮಗುಗೆ ದೇ ಹ್ಯಾವ್ ಕ್ರಿಯೇಟೆಡ್ ಅ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ಆ್ಯಂಡ್ ರೆಸ್ಪಿರೇಟರಿ ಪ್ರಾಬ್ಲಮ್ ಬಿಕಾಸ್ ಆಫ್ ವಾಮಿಟ್ ಆ್ಯಂಡ್ ಅದರ್ ಥಿಂಗ್ಸ್. ಸೊ ಇದರಿಂದ ನಾವು ಎಷ್ಟು ಸಫರ್ ಮಾಡಿದ್ದೀವಿ ಅಂದರೆ ತುಂಬ ತೀರಾ ಸಫರ್ ಮಾಡಿ ವಿ ಬ್ರಾಟ್ ಹಿಮ್ ಇನ್ ಆ್ಯಂಬುಲೆನ್ಸ್ ಜಸ್ಟ್ ಇನ್ 5 minutes ಟು ದ ಹಾಸ್ಪಿಟಲ್. ಇಷ್ಟು ಅನಸ್ತೀಷಿಯಾ ಕೊಟ್ಟು ಮಗು ಕಂಡೀಷನ್ ಆ ಥರ ಇದ್ರೂ 2 hours ಮೇಲಾಗಿದ್ರೂ ದೇ ಹ್ಯಾವ್ ನಾಟ್ ಇನ್ಫಾರ್ಮ್ಡ್ ಅಸ್. ಇವನ್ ದೋ ದೇ ಹ್ಯಾವ್ ಸ್ಟಾರ್ಟೆಡ್ ಗಿವಿಂಗ್ ದ ವೆಂಟಿಲೇಷನ್, ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಫೆಸಿಲಿಟಿ ಇಲ್ಲ ಅಂದರು, ಮತ್ತೆ 2 hours ವೇಟ್ ಮಾಡೋಣ ಅಂತ ಹೇಳ್ತಾ ಇದ್ರು. ಸರಿಯಾದ ಮಕ್ಕಳ ತಜ್ಞರನ್ನು ಆಸ್ಪತ್ರೆಯಲ್ಲಿ ಇಟ್ಕೊಳ್ಳದೆ, ಅನಸ್ತೀಷಿಯಾ ಸ್ಪೆಷಲಿಸ್ಟ್ಗಳನ್ನು ಇಟ್ಕೊಳ್ಳದೆ ಇವರು ಮಾಡಿದಂಥ ಕೆಲಸಕ್ಕೆ ಮಗು ಸಫರ್ ಆಗ್ತಾ ಇರೋದನ್ನು ನೋಡಿ ಹೆತ್ತವರು ಕೂಡ ಹೆದರು ಹೋಗಿದ್ರು. ಅಷ್ಟಕ್ಕೂ ಮಕ್ಕಳಿಗೆ ಆ ಅನಸ್ತೀಷಿಯಾ ಕೊಟ್ಟಾಗ ಹೆತ್ತವರು ಹೆದರೋ ಥರಾನೇ ಆಗಿದೆ. ಇತ್ತೀಚೆಗೆ ಅನಸ್ತೀಷಿಯಾಕ್ಕೆ ಬಲಿಯಾದಂಥ ಮಕ್ಕಳ ಸಂಖ್ಯೆ ಕಡಿಮೆ ಇದೆಯಾ?